नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर पर। इस डिजिटल युग में युवाओं को नशे और हानिकारक डिजिटल आदतों से बचाना अत्यंत आवश्यक है। यह केवल व्यक्तिगत स्वास्थ्य का मामला नहीं बल्कि सरकार की समग्र नीतियों और उपायों के साथ समाज और राज्य के भविष्य को सुरक्षित रखने के बराबर है। युवाओं को मादक पदार्थों के दुरुपयोग और अस्वस्थ डिजिटल आदतों से बचाना कर्नाटक के भविष्य की सुरक्षा के समान है। इस महत्वपूर्ण कार्य में सरकार द्वारा चलाए जाने वाले जागरूकता कार्यक्रमों और सामाजिक अभियानों में बीदर जिले की नागरिक समाज संस्थाएं पूरी तरह से सहयोग करने के लिए तैयार हैं। हम कर्नाटक सरकार के इस महत्वपूर्ण निर्णय का एक बार फिर स्वागत करते हैं और विश्वास व्यक्त करते हैं कि ये कार्यक्रम राज्य भर में दृढ़ता और प्रभावी ढंग से लागू किए जाएंगे। ಇವತ್ತು ನಾವು ನೋಡ್ಕೋತಾ ಇರ್ತೀವಿ, ವ್ಯಸನ ಮುಕ್ತ ವ್ಯಸನಗ ಒಳ ಹೋಗ್ತಾ ಇದ್ದಾರೆ, ಆಮೇಲೆ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ. ರಾತ್ರಿ ಜಾಸ್ತಿ ಲೇಟ್ ಆಗಿ ಮಲಗೋದು, ಮೊಬೈಲಲ್ಲಿ ಬಿಜಿ ಆಗಿರೋದು ಎಲ್ಲ ನೋಡಿನೂ ನಾವು ಸುಮ್ಮನೆ ಕೊಡ್ತಾ ಇದೀವಿ. ಅಂದರೆ ನಾವು ಹೇಳೋದೇ ಬಿಟ್ಬಿಟ್ಟಿವಿ ನಾವು ಹಿರಿಯರು. ಸೊ ಅದಕ್ಕೆ ನಾವು ಅದಕ್ಕೆ ಹೆಸರು ಸನ್ಮಾರ್ಗ ಅಂತ ಇಟ್ಟಿದ್ವಿ. ನಾವು ಮಾರ್ಗ ತೋರಿಸ್ತಿರ್ತಾರೆ. ಸೊ ಇದರ ಮುಖ್ಯ ಉದ್ದೇಶಗಳು ಏನೇನಂತಂದ್ರೆ, ಮೊದಲು ವ್ಯಸನ ಮುಕ್ತ ಬೀದರ್ ಮಾಡ್ಬೇಕಂತ ಒಂದು ಸಂಕಲ್ಪ ತೊಗೊಂಡಿದ್ವಿ. ಇನ್ನೊಂದು ಇದರ ಎರಡನೇ ಸಂಕಲ್ಪ ಏನಂದ್ರೆ ಭಿಕ್ಷಾಟನೆ ಮುಕ್ತ ಮಾಡಬೇಕು ಬೀದರ್ ಅಂತ. ಆಮೇಲೆ ಇನ್ನೊಂದು ಮೂರನೇದು ಸಂಕಲ್ಪ ಏನಂದ್ರೆ ನಾವು ಸರಳ ವ್ಯವಹಾರವನ್ನು ಪ್ರೋತ್ಸಾಹಿಸಬೇಕು. ಇವತ್ತ ಏನಾಗಿದೆ, ದ್ವಂದ್ವ ವೆಚ್ಚ ಮಾಡಿ ದಿಖಾವ ಸಲುವಾಗಿ ಸಾಕಷ್ಟು ಜನ ದುಡ್ಡು ಕಳ್ಕೊಂಡು, ಅದೇ ನಮ್ಮ ಮಧ್ಯಮ ವರ್ಗದವ್ರು ಕೆಳವರ್ಗದವ್ರು ಅದೇ ಕಾಪಿ ಮಾಡಿ ಅವರು ಮನಿ ಏನಾದರೂ ಮಾರಿ ನಾವು ಮದುವೆ ಮಾಡೋದು, ಇಲ್ಲ ವಾರ್ಷಿಕೋತ್ಸವಗಳನ್ನು ಮಾಡೋದು ನಾವು ಅದು ನೋಡಿ ನಾವು ಅವರಿಗೆಲ್ಲ ನಿರುತ್ಸಾಹ ಮಾಡಿಸ್ತಾ ಇದೀವಿ. ಸೊ ಅದು ಒಂದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಈಗ ಇದರ ನಿಮಿತ್ತ ನಾವು 6 ತಿಂಗಳಾಯ್ತು ನಾವು ಕೆಲಸ ಸ್ಟಾರ್ಟ್ ಮಾಡಿ. ಒಂದು ದಿವಸ ಇಬ್ಬರು ನಾವು ಟ್ರಸ್ಟಿಗಳು ನಮ್ದೊಂದು ತಂಡ ತಗೊಂಡು ಬೇರೆ ಬೇರೆ ಜಾಗ, ಅಂದರೆ ಒಂದು ಗ್ರಾಮ ಪಂಚಾಯತ್ ಆಗ್ಬೋದು, ಹಳ್ಳಿ ಆಗ್ಬೋದು, ಓಣಿ ಆಗ್ಬೋದು, ಅಂದರೆ ಡೈಲಿ ಒಂದು 2 ತಾಸು ಹೋಗಿ ನಾವು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ವಿ. ನಮ್ದೊಂದು ನಾಟಕ, ಬೀದಿ ನಾಟಕ ಮೂಲಕ ಆಗಲಿ, ಇಲ್ಲಾಂದ್ರೆ ಒಂದು ಹಾಡು ಹಚ್ಕೊಂಡು ಗುಟ್ಕಾ ತಿನ್ನಬಾರ್ದಂತ ಹಾಡು ಹಚ್ಕೊಂಡು, ಈ ಥರ ಸಾಕಷ್ಟಿಗೆ ಒಂದು 40 ಹಳ್ಳಿಗಳಿಗೆ ನಾವು ತಲುಪಿದೀವಿ. ಅಲ್ಲಿ ಹೋಗಿ ನಾವು ಒಂದು ಸಭೆ ಮಾಡ್ತೀವಿ. ಅಂದ್ರೆ ನಮ್ಗೆ ಜಾಸ್ತಿ ಜನ ಬೇಕಾಗಲ್ಲ, ಒಂದು 50-100 ಜನ ಬಂದು. लास्ट टाइम डिग्री प्रिंसिपल यहाँ पे प्रेस मीट भी किए हैं, आप जानते हैं। तो ये एक बड़ा अच्छा स्टेप हुआ है कि 16 ईयर्स से लेस एज के बच्चों को सोशल मीडिया बैन किया गया है। लेकिन इसका इम्प्लीमेंटेशन, गवर्नमेंट तो अपना फैसला कर चुकी है, इम्प्लीमेंटेशन के लिए पब्लिक जो है इसको सीरियसली ले, हर कोई अपने घर की फिक्र करे, अपने नेबर की फिक्र करे, अपने रिलेटिव्स की फिक्र करे, ये जनरेशन की फिक्र करे। मैं अक्सर बोलता हूँ, नस्ल ही असल है। जनरेशन ये स्ट्रांग हो जाए तो हमारा फ्यूचर स्ट्रांग हो जाएगा। ये आप लोगों का कोऑपरेशन रहेगा, वक्तन फौक्तन हम काम। ಒಂದೊಂದು ಸಂಘಗಳು ಒಂದೊಂದು ಉದ್ದೇಶ ಇಟ್ಕೊಂಡು ಬಂದ್ರೆ, ಇಲ್ಲಿ ಒಂದು ಬೀದರ್ ನಾಗರಿಕ ಸಮಿತಿ ಅಂತ ಹೇಳಿ ಸಹಜವಾಗಿಯೇ ಒಂದು ಸಂಘ ಗ್ರ್ಯಾಂಡ್ ಆಗಿ ಉದ್ಘಾಟನೆ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಕ್ಕೆ ಶುರು ಮಾಡಿರ್ತಾರೆ. ಅದು ಇದು ಇಂಥ ಸಂಘದ ಸದ್ದಿಲ್ಲದೆ ಅಂತಾನೆ ಕೆಲಸಗಳನ್ನು ಸುಮಾರು 6 ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ಬಹಳ ಕ್ರಿಯಾಶೀಲವಾಗಿ ಮಾಡ್ತಾ ಇದೆ. ಪ್ರತಿದಿನ ಸಾಯಂಕಾಲಕ್ಕೆ ನಗರದಲ್ಲಿರುವಂಥ ಆಟೋಗಳಿಗೆ ಸ್ಟಿಕ್ಕರ್ನ ಅನ್ಸೋದು ನೀವೆಲ್ಲ ಗಮನಿಸಬೇಕು ಅಂತ ನಾನು ಭಾವಿಸ್ತೀನಿ. ಯಾರಿಗೂ ಗೊತ್ತಿರೋದಾಗಿದೆ, ನಾವೇ ಗ್ರಾಮಗಳಿಗೆ ಹೋಗ್ಬಿಟ್ಟು ಅಲ್ಲಿ ಜನರನ್ನ ಕರೆಸಿ ಜನರಿಗೆ ಒಂದಿಷ್ಟು ಜಾಗೃತಿ ಮಾಡುವಂಥ ಕಾರ್ಯಗಳಾಗಬೇಕು. ನಮಗೆಲ್ಲ ಗೊತ್ತಿದೆ, ಇದು ಯುವ ಭಾರತ, ಯುವಕರ ಸಂಖ್ಯೆ ಭಾರತದಲ್ಲಿ ಬಹಳ ಇದ್ರೂ ಸಹ ಇವತ್ತಿನ ಯುವಕರು ಯಾವ ಥರ ಅಂದ್ರೆ ಮನೆಗೂ ಮತ್ತು ಸಮಾಜಕ್ಕೂ ಎರಡಿಗೂ ಭಾರ ಆಗ್ಬಿಡ್ತಾರೆ. ಹೀಗಾಗಿ ಯುವಕರಿಗೂ ಒಂದಿಷ್ಟು ಈ ದುಶ್ಚಟಗಳಿಂದ ಸ್ವಲ್ಪ ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಆದಷ್ಟು ನಿಯಮಗಳು ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳದಾವ, ಅದು ನಮಗೆಲ್ಲ ಗೊತ್ತಿದೆ. ನಮ್ಮ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಎಷ್ಟು ಚರ್ಮದ ದಪ್ಪ ಅಂತೀವಿ, ಅದೆಲ್ಲ ಅವರೇ ಮಾಡಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜನರೇ ಯಾಕೆ ಮುಂದೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಸನ್ಮಾರ್ಗ ಸಮಿತಿ ಇದ್ದು ಬೀದರ್ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ಕೆಲಸಗಳನ್ನ ಮಾಡ್ತಾ ಇದೆ. ಅದರದೊಂದು ಭಾಗವಾಗಿ ಬರುವ ದಿನಗಳಲ್ಲೂ ಸಹ ಇದು ನಗರಕ್ಕಷ್ಟೇ ಸೀಮಿತ ಆಗಲಿಕ್ಕೆ ಸ್ವಲ್ಪ ಗ್ರಾಮೀಣ ಭಾಗಕ್ಕೂ ಇದನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ನಾವು ಅಂಗಡಿಗಳಿಗೆ ಹೋಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾರ ಅಂಗಡಿಯಲ್ಲಿ ಗುಟ್ಕಾ ಸಿಗರೆಟ್ ಮಾರೋದಿಲ್ಲೋ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅವರೆಷ್ಟು ಖುಷಿಯಾಗಿದ್ದರಂದರೆ, ಹೌದಲ್ಲ ನಮಗೂ ಈ ರೀತಿ ಸನ್ಮಾನ ಮಾಡೋರು ಇದ್ದಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತ ಮಾಡಿದರು. ನಾವು ಗಾಂಧಿಗಂಜಿನಲ್ಲಿ ಹೀಗೆ ಹೋಗಿದಾಗ ಅಲ್ಲಿ ಒಬ್ಬ ವ್ಯಾಪಾರಿ ಹೇಳಿದರು, ಸರ್ ನಾನು ಗುಟ್ಕಾ ನಮ್ಮ ಸಂಬಂಧಿಕರಲ್ಲಿ ನಾನು ಹೇಳಿದ್ದೇನೆ, ಯಾರು ಗುಟ್ಕಾ ಬಿಡ್ತಿರೋ ತಿಂಗಳಿಗೆ 200 ರೂಪಾಯಿ ನನ್ನ ಹತ್ತಿರ ಬಂದು ತಗೊಂಡು ಹೋಗ್ಬೇಕಂತ ಹೇಳಿನಿ ಸರ್. ಅವರಲ್ಲಿ ನಮ್ಮ ನೆಂಟರಲ್ಲಿ 5 ಜನ ಬಿಟ್ಟಿದ್ದರು. ಬಿಟ್ಟಿದ ನಂತರ ಅವರಿಗೆ ಫೋನ್ ಮಾಡಿ ಹೇಳಿದೆ ನಾನು,
ನಾವು ಬರ್ರಪ್ಪ ತಿಂಗಳ 500 ರೂಪಾಯಿ 200 ರೂಪಾಯಿ ಕೊಡ್ತೀನಿ ತಗೊಂಡು ಹೋಗ್ರಿ ಅಂತ ಹೇಳಿದಾಗ ಅವ್ರೇನು ಹೇಳಿದ್ರು ಅಂದರೆ, ಆ ಗುಟ್ಕದ ರೊಕ್ಕನೇ ನಮ್ಗೆ ಸಾಕಷ್ಟು ಉಳಿತಾ ಇದೆ, ನಾವ್ಯಾಕೆ ನಿಮ್ಮಲ್ಲಿ ದುಡ್ಡು ತಗೋಬೇಕು ಅಂತಕ್ಕಂಥ ಮಾತನೇ ಈ ರೀತಿಯೂ ಪರಿವರ್ತನೆ ಆಗ್ತದೆ. ಯಾವುದೋ ಮಾತು, ಯಾವುದೋ ವಿಚಾರ ಒಂದೊಂದು ಸಂದರ್ಭದಲ್ಲಿ ಮನಸ್ಸನ್ನು ಬದಲಾವಣೆ ಮಾಡ್ತದೆ. ಇವತ್ತು ಗುಟ್ಕ ತಿಂದು ಕ್ಯಾನ್ಸರ್ ಆಗಿ ನಮ್ಮ ಸಂಬಂಧಿಕರಲ್ಲಿ ಮನೆ ಮಠ ಎಲ್ಲ ಮಾರ್ಕೊಂಡಿದ್ದಾರೆ. ಆದರೂ ಅವರು ಬದುಕು ಉಳಿಲಿಕ್ಕಾಗಲಿಲ್ಲ. ಅವ್ರ ಹೆಂಡ್ರ ಮಕ್ಕಳಿಗೆ ಬೀದಿಗೆ ಬಂದಿದ್ದಾರೆ. ಹೆಂಡತಿ ಮಕ್ಕಳಿಗೆ ಅನಿವಾರ್ಯ ಆಯಿತು, ಅವ ಕಡೆ ಸಾಯಕ್ಕಾಗಲ್ಲ, ಈ ಕಡೆ ಉಳಿಯಕ್ಕಾಗಲ್ಲ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ. अब तक के लिए नमस्कार और देखते रहिए ईश्वर इंडिया न्यूज़.